ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ರೀಚಾರ್ಜ್ ಆಗಿ ಬಿಲ್ ಪೇಮೆಂಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು ಅಪ್ಲಿಕೇಶನಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ರೀಚಾರ್ಜ್ ಮಾಡಿಕೊಂಡ್ರೆ ಅಥವಾ ಬಿಲ್ ಪೇಮೆಂಟನ್ನು ಮಾಡಿದ್ರೆ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಪ್ರತಿ ರೀಚಾರ್ಜಲ್ಲೂ ಸ್ನೇಹಿತರಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ಗೆ ರೀಚಾರ್ಜ್ ಮಾಡಿಕೊಂಡ್ರೆ 4% ಕ್ಯಾಶ್ ಬ್ಯಾಕ್ ಇರುತ್ತೆ. ಅದೇ ರೀತಿ DTH ರೀಚಾರ್ಜನ್ನು ಮಾಡಿದ್ರೆ 3.5% ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಹೇಗೆ ಈ ಒಂದು ಆ್ಯಪಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಯೂಸ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಸ್ಮಾರ್ಟ್ ಬಿಲ್ ಪೇ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಆ್ಯಪ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಆದಮೇಲೆ ಪರ್ಮಿಷನ್ನ ಅಲೋ ಮಾಡಿ. ಆನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಆದಮೇಲೆ ವೆರಿಫೈ ಫೋನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಫಿಲ್ ಮಾಡಿ. OTP ಎಂಟರ್ ಆದಮೇಲೆ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮ ನೇಮ್, ಇಮೇಲ್ ಅಡ್ರೆಸ್ ಹಾಗೆಯೇ ಇಲ್ಲಿ ಜೆಂಡರ್ ಫಿಲ್ ಮಾಡಿ. ಆನಂತರ ಸ್ನೇಹಿತರೆ, ಇಲ್ಲಿ ಐ ಹ್ಯಾವ್ ರೆಫರ್ ಕೋಡ್ ಅಂತ ಇರುತ್ತೆ. ಈ ಒಂದು ಬಾಕ್ಸನ್ನು ಫಿಲ್ ಮಾಡಿ. ಇಲ್ಲಿ ನೀವು ರೆಫರ್ ಕೋಡನ್ನು ಫಿಲ್ ಮಾಡಿ. ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ರೆಫರ್ ಕೋಡನ್ನು ನೀವು ಇಲ್ಲಿ ಫಿಲ್ ಮಾಡಿ. ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಹಾಗೆ ರೆಫರ್ ಕೋಡನ್ನು ಲಿಂಕ್ ಜೊತೆನೇ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೇನೆ. ಆ ರೆಫರ್ ಕೋಡನ್ನು ಕಾಪಿ ಮಾಡಿ ಇಲ್ಲಿ ಐ ಹ್ಯಾವ್ ರೆಫರ್ ಕೋಡ್ ಅಂತ ಫಿಲ್ ಮಾಡಿ. ಇಲ್ಲಿ ರೆಫರ್ ಕೋಡ್ ಅಂತ ಇರುತ್ತೆ. ಇಲ್ಲಿ ನೀವು ಆ ಒಂದು ರೆಫರ್ ಕೋಡನ್ನು ಮರೀದೆ ಫಿಲ್ ಮಾಡಿ. ಆನಂತರ ಇಲ್ಲಿ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಸ್ಮಾರ್ಟ್ ಬಿಲ್ ಪೇದಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದೆ. ಸ್ನೇಹಿತರೆ, ಇಲ್ಲಿ ನೀವು ಮೊಬೈಲ್ ರೀಚಾರ್ಜ್ ಆಗಿ ಬಿಲ್ ಪೇಮೆಂಟ್ಸನ್ನು ಮಾಡ್ಬೋದು. ಮೊಬೈಲ್ DTH ಹಾಗೆಯೇ EMI, ಇನ್ಶೂರೆನ್ಸ್, ಗೂಗಲ್ ಪ್ಲೇ ಈ ರೀತಿ ಬಿಲ್ ಪೇಮೆಂಟನ್ನು ನೀವು ಮಾಡ್ಬೋದು. ಸ್ನೇಹಿತರೆ, ನೀವು ಇಲ್ಲಿ ಬಿಲ್ ಪೇಮೆಂಟ್ಸನ್ನು ಮಾಡಿದಾಗ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇಲ್ಲಿ ಮಾರ್ಜಿನ್ ಅಂತ ಇದೆ ನೋಡ್ತಾ ಇರ್ಬೋದು. ಈ ಒಂದು ಮಾರ್ಜಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಪ್ರೀಪೇಡ್, DTH, ಅದರ್ಸ್ ಅಂತ ಇದೆ. ಇಲ್ಲಿ ಮೊದಲಿಗೆ ಪ್ರೀಪೇಡ್ ಮೇಲೆ ಕ್ಲಿಕ್ ಮಾಡಿದ್ರಲ್ಲಿ ಏರ್ಟೆಲ್ ನೋಡ್ತಾ ಇರ್ಬೋದು 2% ನಿಮಗೆ ಸಿಗುತ್ತೆ ಇಲ್ಲಿ ಕಮಿಷನ್. ಹಾಗೆಯೇ ಜಿಯೋದಲ್ಲಿ 1%, VI ಆದರೆ 3.5%, ಇನ್ನು BSNL ಆಗಿದ್ರೆ 4%. ಅದೇ ರೀತಿ DTHಲ್ಲೂ ಕೂಡ ಟಾಟಾ ಪ್ಲೇ 3.5%. ಇಲ್ಲಿ ಪ್ರತಿಯೊಂದು DTHಗೂ ಕೂಡ 3.5% ಕಮಿಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೀವು ಮೊಬೈಲ್ DTH ರೀಚಾರ್ಜ್ ಮಾಡುವಾಗ ನಿಮಗೆ ಇಲ್ಲಿ ಫ್ಲ್ಯಾಟ್ ಕಮಿಷನ್ ಸಿಗುತ್ತೆ. 2% ಈ ರೀತಿ ಕಮಿಷನ್ ಇರುತ್ತೆ. ಸ್ನೇಹಿತರೆ, ಈ ಒಂದು ಆ್ಯಪಲ್ಲಿ ನೀವು ರೀಚಾರ್ಜನ್ನು ಮಾಡಿಕೊಂಡ್ರೆ ನಿಮಗೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಸ್ನೇಹಿತರೆ, ಈ ಒಂದು ಆ್ಯಪನ್ನು ಯೂಸ್ ಮಾಡಿ ನೀವು ರೀಚಾರ್ಜನ್ನು ಮಾಡೋದ್ರಿಂದ ನಿಮಗೂ ಕೂಡ ಇಲ್ಲಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಫ್ರೀಯಾಗಿ ನಿಮ್ಮ ಒಂದು ಹಣ ಕೂಡ ಇಲ್ಲಿ ಉಳಿತಾಯ ಆಗುತ್ತೆ. ನೀವು ಬೇಕಿದ್ರೆ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಬೋದು. ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಡೀಟೇಲ್ಸ್ ಆಗಿ ರೆಫರ್ ಕೋಡನ್ನು ಫಿಲ್ ಮಾಡಿ ಫ್ರೀಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡಿ. ಆನಂತರ ನೀವು ಇಲ್ಲಿ ನಿಮ್ಮೊಂದು ಮೊಬೈಲ್ DTH ಹಾಗೆ ಬೇರೆ ರೀತಿಯ ರೀಚಾರ್ಜನ್ನು ನೀವು ಇಲ್ಲಿ ಬಿಲ್ ಪೇಮೆಂಟ್ಸನ್ನು ಮಾಡ್ಬೋದು. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನಾನು ನಿಮಗೆ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.